ಸರ್ಕಾರ ಏನು 5 ರೂಪಾಯಿ ಮಾರಾಟ ಹೆಚ್ಚು ಮಾಡುತ್ತೋ 3 ರೂಪಾಯಿ ಹೆಚ್ಚು ಮಾಡುತ್ತೋ ಆ ಸಂಪೂರ್ಣ ದುಡ್ಡನ್ನ ರೈತನ ಅಕೌಂಟ್ಗೆ ಕೊಡ್ಬೇಕು. ಅವರು ರೈತರು ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಹಾಲನ್ನ ಸರಬರಾಜು ಮಾಡ್ತಾ ಇದ್ದಾರೆ, ಅವ್ರಿಗೆ ಆ ಕರುಣೆ ಕೂಡ ಇಲ್ಲ. ಇಂಥವ್ರನ್ನ ಯಾಕಾದ್ರೂ ಗೆಲ್ಸಿ ಆರಿಸಿ ಕಳಿಸಿದ್ವು ಅಂತೇಳಿ ರೈತರು ಇಡೀ ಶಾಪ ರೈತರು ಆಗ್ತಾ ಇದಾರೆ. ಇವತ್ತು ಹಾಲು ಉತ್ಪಾದಕರು ಇಡೀ ಶಾಪವನ್ನ ಆಗ್ತಾ ಇದ್ದಾರೆ. ರೈತರಿಗೆ ಹಾಲಿನ ದರವನ್ನ ರೈಸ್ ಮಾಡಿ ಆ ದರ ರೈಸ್ ಮಾಡ್ತಕ್ಕಂಥದ್ದನ್ನ ರೈತರ ಅಕೌಂಟ್ಗೆ ಬರುವ ಹಾಗೆ ನೋಡ್ಕೊಳ್ಳಿ. ಯಾರು ಮಾಡಿದ್ರೆ ತಪ್ಪುಗೆ ರೈತನಿಗೆ ಯಾಕೆ ತೊಂದರೆಯನ್ನ ರೈತನಿಗೆ ಯಾಕೆ ತೊಂದರೆಯನ್ನ ಕೊಡ್ತೀರಿ? ಆ 3.5 ಅನ್ನೋ ಫ್ಯಾಟ್ ಅನ್ನೋ ಮಾನದಂಡವನ್ನ ಸರ್ಕಾರ ಕೂಡಲೇ ಹಿಂತೆಗಿಬೇಕು. ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಬಿಸಿಯನ್ನ ಮುಟ್ತಾ ಇರುವಂತದ್ದು. ಈಗಾಗಲೇ ಏನು ಮೆಟ್ರೋ ದರ ಏರಿಕೆ ಮಾಡಿರುವಂತದ್ದು ಹೆಚ್ಚಳ ಆಗಿದೆ. ಮೆಟ್ರೋ ದರ ನಂತರದಲ್ಲಿ ಏನು ಬಸ್ಸು ಟಿಕೆಟ್ ದರನು ಕೂಡ ಹೆಚ್ಚಳ ಮಾಡಿರುವಂತದ್ದು. ಈಗ ಹಾಲಿನ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಕಡತಲಮಲೆ ಹಾಲು ಒಕ್ಕೂಟದ ಅಧ್ಯಕ್ಷರು ಸತೀಶ್ ಅವರು ನಮ್ಮೊಂದಿಗಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಿದ್ದೀನಿ ನಾನು. ಸರ್, ರಾಜ್ಯ ಸರ್ಕಾರ ಈಗ ಮೆಟ್ರೋ ದರ ಹೆಚ್ಚಳ ಮಾಡಿ ಆಯಿತು, ಟಿಕೆಟ್ ದರನೂ ಕೂಡ ಹೆಚ್ಚಳ ಮಾಡಿ ಆಯಿತು. ಮುಂದಾಗಿ ಈಗ ಹಾಲಿನ ದರವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದೆ. ನೇರವಾಗಿ ರೈತರಿಗೆ ಇದು ಸಿಗುತ್ತಾ? ಹೆಚ್ಚಳ ಮಾಡುವಂಥದ್ದು ಲಾಭ ಆಗುತ್ತಾ ರೈತರಿಗೆ, ಹೇಗೆ ಅನ್ನುವಂಥದ್ದು? ನೋಡಿ, ಸರ್ಕಾರ ರೈತರು ಪರವಾಗಿದ್ದಿದ್ರೆ ಈಗಾಗಲೇ ಹಾಲು ಒಕ್ಕೂಟವನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಬೇಕಾಗಿತ್ತು. ಹಾಲು ಒಕ್ಕೂಟ, ಬೆಂಗಳೂರು ಹಾಲು ಒಕ್ಕೂಟ KMF ರೈತರಿಗೆ ಲೀಟ್ರಿಗೆ ಎಷ್ಟು ಕೊಡ್ತಾ ಇದೆ, ಸಾರ್ವಜನಿಕರಿಗೆ ಮಾರಾಟ ಮಾಡ್ತಿರ್ತಕ್ಕಂಥದ್ದು ಲೀಟ್ರಿಗೆ ಏನು ರೇಟಿಗೆ ಮಾರಾಟ ಮಾಡ್ತಾ ಇದೆ, ಮೊಸರು ಏನು ರೇಟಿಗೆ ಮಾರಾಟ ಮಾಡ್ತಾ ಇದೆ, ತುಪ್ಪ KGಗೆ ಏನು ರೇಟಿಗೆ ಮಾರಾಟ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಸರ್ಕಾರ ಒಂದು ಬಾರಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಭಾಳ ಅಗತ್ಯ ಇದೆ. ಇವತ್ತು ನಾನು ನಿಮ್ಮ ಮೂಲಕ ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ನಾನು ಕರ್ನಾಟಕ ಹಾಲು ಒಕ್ಕೂಟ KMF ಮತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ, ನೋಡಿ, ನನ್ನ ಜೊತೆ ಇರ್ತಕ್ಕಂಥದ್ದು ನಂದಿನಿ ಬ್ರ್ಯಾಂಡ್ದು 1 ಲೀಟ್ರ್ ಮತ್ತು 1/2 ಲೀಟ್ರದ್ದು ಇದೆ. 1 ಲೀಟ್ರದ್ದು ಇರ್ತಕ್ಕಂಥದ್ದು 1 ಲೀಟ್ರಿಗೆ ಇರ್ತಕ್ಕಂಥದ್ದು 50 ರೂಪಾಯಿ ಪರ್ ಲೀಟರ್ ಅಂತೇಳಿ ಬೆಲೆಯನ್ನು ಹಾಕಿದ್ದಾರೆ. 1/2 ಲೀಟ್ರದ್ದು 27 ರೂಪಾಯಿ 1/2 ಲೀಟ್ರ್ ಅಂತ ಹಾಕಿದ್ದಾರೆ. 1 ಲೀಟ್ರ್ ತಗೊಂಡ್ರು ಕೂಡ ನಮಗೆ ಇವತ್ತು ರೈತರಿಗೆ ಒಕ್ಕೂಟಗಳಲ್ಲಿ ಕೊಡ್ತಕ್ಕಂಥದ್ದು ಫ್ಯಾಟ್ 3 ಪಾಯಿಂಟ್ ಬಂದರೆ 28 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ಯಾರು ಹೈನುಗಾರಿಕೆಯನ್ನು ಮಾಡ್ತಕ್ಕಂಥದ್ದು ರೈತ ಮಾಡ್ತಾ ಇದ್ದಾನೆ, ಅವನಿಗೆ 1 ಲೀಟ್ರಿಗೆ 28 ರೂಪಾಯಿ ಕೊಡ್ತಾನೆ. ಫ್ಯಾಟ್ ಬಂದು 3 ಬಂದರೆ, ಇನ್ನು 3.1 ಅಥವಾ 3.5 ಬಂದರೆ 31 ರೂಪಾಯಿ ಕೊಡ್ತಾ ಇದ್ದಾರೆ. ಅದು 20 ಪೈಸಾ 50 ಪೈಸಾ 1 ರೂಪಾಯಿ ಹಿಂಗೆ ಫ್ಯಾಟ್ ಮೇಲೆ ರೈಸ್ ಮಾಡ್ತಾರೆ. ನಾನು ಕೇಳಲಿಕ್ಕೆ ಬಯಸ್ತಕ್ಕಂಥದ್ದು ಬೆಂಗಳೂರು ಹಾಲು ಒಕ್ಕೂಟಕ್ಕೆ, ನೀವು 28 ರೂಪಾಯಿಂದ 31 ರೂಪಾಯಿ ಅಂತ 31 ರೂಪಾಯಿ ತಗೊಂಡ್ರು ಕೂಡ ನೀವು 50 ರೂಪಾಯಿಗೆ ಮಾರಾಟ ಮಾಡೋದಾದರೆ, ನೀವು ಇವತ್ತು ಬೆಲೆ ಬಂದು 19 ರೂಪಾಯಿ ನಿಮಗೆ 1 ಲೀಟ್ರ್ ಹಾಲು ಮೇಲೆ ಸಿಗ್ತಾ ಇದೆ. 1/2 ಲೀಟ್ರ್ ಹಾಲು ಮಾರಾಟ ಮಾಡ್ತಿರ್ತಕ್ಕಂಥದ್ರ ಮೇಲೆ ನಿಮಗೆ 23 ರೂಪಾಯಿ ಸಿಗ್ತಾ ಇದೆ. ನೀವು ಇದರಲ್ಲಿ ಏಜೆನ್ಸಿಗಳಿಗೆ ಯಾರು ಮಾರಾಟ ಮಾಡ್ತಾನೆ 1 ಲೀಟ್ರು, ಯಾರು ಡಿಸ್ಟ್ರಿಬ್ಯೂಟರ್ ಇರ್ತಾನೆ, ನಂದಿನಿ ಪಾರ್ಲರ್ಗಳಲ್ಲಿ ಅವನಿಗೆ 3 ರೂಪಾಯಿ ಕೊಡ್ತಾ ಇದ್ದೀರಿ. 1/2 ಲೀಟ್ರ್ ಮಾರಾಟ ಮಾಡಿದ್ರೆ 1.5 ರೂಪಾಯಿ ಕೊಡ್ತೀರಿ. 1 ಲೀಟ್ರ್ ಮಾರಾಟ ಮಾಡಿದ್ರೆ 3 ರೂಪಾಯಿ ಕಮಿಷನನ್ನು ಕೊಡ್ತಾ ಇದ್ದೀರಿ. ನೀವು 3 ರೂಪಾಯಿ ತೆಗಿಯೋಣ. ನೀವು ಒಕ್ಕೂಟದಲ್ಲಿ ಅಂದರೆ ಹಾಲು ಸಹಕಾರಿ ಸಂಘಗಳಲ್ಲಿ ಏನು ಬಲ್ಕ್ ಕೂಲರ್ ಇದ್ದರೆ ಅಲ್ಲಿ ಒಂದು 40 ಪೈಸೆ ಇನ್ಸೆಂಟಿವ್ ಅಂತ ಕೊಡ್ತಾಯಿರಿ. ನೀವು ಕಾರ್ಯದರ್ಶಿ ಮತ್ತು ಅಟೆಂಡರ್ ಇರ್ತಾನೆ, ಅವನಿಗೆ ಸೊಸೈಟಿಗೆ ನೀವು 40 ಪೈಸೆ ಇನ್ಸೆಂಟಿವ್ ಅಂತ ಕೊಡ್ತಾಯಿದ್ದೀರಿ ನೀವು ಮೇಂಟೆನೆನ್ಸ್ಗೆ ಅಂತೇಳಿ. ಇನ್ನೊಂದು ನೀವು ಒಂದು 4,500 ರೂಪಾಯಿನ ಅದ್ರ ಮೇಂಟೆನೆನ್ಸ್ ಏನು ಎಲೆಕ್ಟ್ರಿಕ್ ಚಾರ್ಜು ಮತ್ತೊಂದು ಬಲ್ಕ್ ಕೂಲರ್ ಮೇಂಟೆನೆನ್ಸ್ಗೆ ಅಂತ ಕೊಡ್ತಾಯಿರಿ. ಅದು ಬಿಟ್ಟರೆ ರೈತರಿಗೆ ಇನ್ಯಾವುದೇ ಅನುಕೂಲವನ್ನು ಮಾಡ್ತಾ ಇಲ್ಲ. ನಾನು ಇವತ್ತು ನೋಡ್ತಾ ಇದ್ದೆ, ಒಂದು ವಾರದ ಹಿಂದೆ KMF ದಾಖಲೆಯ ರೀತಿಯಲ್ಲಿ ಹಾಲು ಮತ್ತು ಮೊಸರನ್ನು ಮಾರಾಟ ಮಾಡಿದ್ದೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೀವು ನಾನೇನು ಹೇಳ್ತಕ್ಕಂಥದ್ದಿಲ್ಲ, ಅವ್ರು ಹಾಕೊಂಡಿರ್ತಕ್ಕಂಥದ್ದು ಏನು ರೇಟ್ ಹಾಕ್ಕೊಂಡಿದ್ದಾರೆ ಅದನ್ನು ಹೇಳ್ತಕ್ಕಂಥದ್ದು ನೀವು ನೋಡ್ಬೋದು. ಇಲ್ಲಿ KMF 16.5 ಲಕ್ಷ ಲೀಟರ್ ಮೊಸರು ಮತ್ತು 51 ಲಕ್ಷ ಲೀಟರ್ ಹಾಲು ಮಾರಾಟ ಮಾಡುವ ಮೂಲಕ ಒಂದು ದಿನದ ಅತಿ ಹೆಚ್ಚು ಮಾರಾಟವನ್ನು ದಾಖಲಿಸಿದೆ. 16.5 ಲಕ್ಷ ಲೀಟರ್ ಮೊಸರು ಮತ್ತು 51 ಲಕ್ಷ ಲೀಟರ್ ಹಾಲು ಪರ್ ಡೇಗೆ ಮಾರಾಟ ಮಾಡಿರ್ತಕ್ಕಂಥದ್ದನ್ನು ದಾಖಲಿಸಿದೆ ಅಂತೇಳಿ KMFನವರು ಮತ್ತು ಬೆಂಗಳೂರು ಹಾಲು ಒಕ್ಕೂಟದವ್ರು ಹಾಕ್ಕೊಂಡಿದ್ದಾರೆ. ಸ್ವಾಮಿ, ನಾನು ಕೇಳ್ತಕ್ಕಂಥದ್ದು, ನಿಮಗೆ
ಅಲ್ಲಿಗೆ 15 ರೂಪಾಯಿ 40 ಪೈಸಾ ಪರ್ ಲೀಟ್ರಿಗೆ ನಿಮಗೆ ಲಾಭ ಸಿಗ್ತಾ ಇದೆಯಲ್ಲ, ಅದರಂತೆ ಲೆಕ್ಕ ಹಾಕಿದ್ರು ಕೂಡ ನಿಮಗೆ ಬರೀ ನಾನು ಲೀಟ್ರಿಗೆ ಇದರಲ್ಲಿ ನೀವು ಗ್ರೀನ್ ಪಾಕೆಟ್ ಅಲ್ಲಾದರೆ ಇದರಲ್ಲಿ ಮೊಸರನ್ನು ತೆಗಿತೀರಿ, ನೀವು ಮೊಸರನ್ನು ಸಪ್ರೇಟ್ ತೆಗೆದು ಹಾಲನ್ನು ಮಾರಾಟ ಮಾಡ್ತೀರಿ. ಮೊಸರು ಪ್ಯಾಕೆಟ್ ಮಾಡ್ತಕ್ಕಂಥವ್ರು ಕೂಡ ಕೊಬ್ಬಿನ ಅಂಶವನ್ನು ತೆಗಿತೀರಿ ನೀವು ಸಮ್ ಪರ್ಸೆಂಟೇಜು. ಇದರಲ್ಲಿ ಬರ್ತಕ್ಕಂಥ ಆದಾಯ ಬೇರೆ. ನೀವು ಕೆ ಜಿ ಬೆಣ್ಣೆ ತುಪ್ಪವನ್ನು ಮಾರಾಟ ಮಾಡ್ತಿರ್ತಕ್ಕಂಥ ನೀವು ಹೊರಗಡೆ ಇವತ್ತು 630 ರೂಪಾಯಿ ಮಾರಾಟ ಮಾಡ್ತಾಯಿದ್ರಿ ಕೆ ಜಿ ತುಪ್ಪವನ್ನು. ಇಷ್ಟೆಲ್ಲ ಮಾರಾಟ ಮಾಡಿದ್ರು ಕೂಡ ಲಾಭ ಗಳಿಸಬೇಕಾದಂಥ KMF ಇವತ್ತು ನಿರೀಕ್ಷಿತ ಮಟ್ಟದಲ್ಲಿ ಲಾಭವನ್ನು ಗಳಿಸ್ತಾ ಇಲ್ಲ. ರೈತರಿಗೆ ಸಹಾಯಕ ಧಾವಿಸ್ಬೇಕಾದಂಥ KMF ಮತ್ತು ಹಾಲು ಒಕ್ಕೂಟ ಇದುವರೆಗೂ ಕೂಡ ಮಿನಿಮಮ್ ರೈತರಿಗೆ ಕೊಡ್ತಕ್ಕಂಥದ್ದು ಏನು ಫೀಲ್ಡ್ ಇದೆ, ಫೀಡ್ ಇರ್ತಕ್ಕಂಥದ್ದು ಕೂಡ ರೇಟಲ್ಲಿ ಪರಿಷ್ಕರಣೆ ಕೂಡ ಮಾಡಿಲ್ಲ. ಇವತ್ತು ಅಧಿಕ ಬಿಸಿಲಿದೆ, 38 ಡಿಗ್ರಿ ದಾಖಲಾಗಿದೆ. ಇವತ್ತು ಹಸುಗಳು ಬಿಸಿಲಲ್ಲಿ ಸರಿಯಾದ ಡಿಗ್ರಿ ಪ್ರಮಾಣದಲ್ಲಿ ಡಿಗ್ರಿ ತೆಗಿಲಿಕ್ಕೆ ರೈತನಿಂದ ಆಗ್ತಾ ಇಲ್ಲ. ಅಲ್ಲೂ ರೇಟು ಕಡಿಮೆ ಮಾಡ್ತೀರಿ. ನೀವು 31 ರೂಪಾಯಿ ಏಕಾಏಕಿ ನೀವು 3.1 ಬಂದ್ಬಿಟ್ರೆ ಫ್ಯಾಟು 28 ರೂಪಾಯಿ ಕೊಡ್ತೀರಿ, ನೀವು ಅಲ್ಲೂ 3 ರೂಪಾಯಿ ಉಳಿಸ್ತೀರಿ ನೀವು. ಸೊ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಗೋವಿನ ಜೋಳ ಇವತ್ತು ಕಡಿಮೆ ರೇಟ್ ಆಗಿದೆ. ಆದರೂ ಕೂಡ ನೀವು ಫೀಡನ್ನು ಪರಿಷ್ಕರಣೆ ಮಾಡೋ ರೇಟನ್ನು ಎವರಿ ಇಯರ್ ಪರಿಷ್ಕರಣೆ ಆದರೂ ಮಾಡ್ತೀರಿ. ಬೇಸಿಗೆ ಬಂದಾಗ ಇವತ್ತು ಆ ರೇಟನ್ನು ಕೂಡ ಪರಿಷ್ಕರಣೆ ಮಾಡಿಲ್ಲ. ಹೋಗ್ಲಿ ಅದ್ರ ಮೇಲೆ ಸಬ್ಸಿಡಿ ಕೊಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಗೊತ್ತಿರಲಿ, ಕಾರ್ಗಿಲ್ ಅಂತಕ್ಕಂಥ ಒಂದು ಫೀಡ್ ಇದೆ. ಅವರು ಅನೇಕ ಮಿನರಲ್ಸನ್ನು ಮಿಕ್ಸ್ ಮಾಡಿದ್ದೀವಿ ನಾವು. ಅದು ಕಾರ್ಗಿಲ್ ಫೀಡನ್ನು ಹಾಕಿದ್ರೆ ಯಾವುದೇ ಬೂಸ ಹಿಂಡಿ ಅದ್ಯಾವುದು ಕೂಡ ಆಗಬೇಕಾಗಿಲ್ಲ ಅಂತಕ್ಕಂಥದ್ದು ಕೂಡ ಅವ್ರು ಹೇಳ್ತಾರೆ. ಆ ಫೀಡ್ ಇರ್ತಕ್ಕಂಥದ್ದು ಕೂಡ 1400 ರೂಪಾಯಿಂದ 1450 ರೂಪಾಯಿ ರೇಟ್ ಇದೆ. ನಮ್ಮದು 1200 ರೂಪಾಯಿ ನೀವು ಫೀಡು ಮಾರಾಟ ಮಾಡ್ತಾ ಇದ್ದೀರಿ. ಅಂದರೆ ಎಲ್ಲಿ ಸಬ್ಸಿಡಿ ಕೊಡ್ತಾ ಇದ್ದೀರಿ ನೀವು? ಹಾಗಾದರೆ ನಾರ್ಮಲ್ ಫೀಡ್ಗೆ ನೀವು 1200 ರೂಪಾಯಿ ತಗೊಳ್ಳೋದಾದರೆ ರೈತರಿಗೆ ಸಬ್ಸಿಡಿ ಕೊಡ್ತಾ ಇಲ್ಲ. ಕೋಟಿನ ದುಡ್ಡನ್ನು ತಗೊಳ್ತೀರಿ ರೈತರ ಹೆಸರು ಹೇಳ್ಕೊಂಡು. ನೀವು ಇನ್ಮೇಲಾದರೂ ಬುದ್ಧಿ ಕಲ್ತ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಈ ಮೂಲಕನೇ ಮಾಧ್ಯಮದ ಮೂಲಕ KMFಗೆ ಮತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಆಗ್ರಹವನ್ನು ಪಡಿಸ್ತಾ ಇದ್ದೀನಿ. ನಾನು ಒಬ್ಬ ಕಡತನಮಲೆ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಕೂಡ ಇದೆ. ನಾವು ಕೂಡ ನಮ್ಮ ಫ್ಯಾಮಿಲಿ ಕೂಡ, ನಮ್ಮ ಕುಟುಂಬ ಕೂಡ ಹಸುಗಳನ್ನ ಸಾಕಾಣಿಕೆ ಮಾಡ್ಕೊಂಡು ಇವತ್ತು ಕೂಡ ಹಾಲು ಹಾಕ್ತಾ ಇರ್ತಕ್ಕಂಥ ಕುಟುಂಬ ನಮ್ಮದು. ನಮಗೆ ರೈತರ ಕಷ್ಟ ನೋವು ಗೊತ್ತಿದೆ ನಮಗೆ. ಮತ್ತೊಂದು ನಿಮಗೆ ಮೊಸರು ಕೂಡ ನೀವು 1/2 ಲೀಟ್ರ್ ಮೊಸರು ಇದೆ ನೋಡ್ಬೋದು. ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಕೂಡ ಅವ್ರ ರೇಟ್ 26 ರೂಪಾಯಿ ಇದೆ. 1/2 ಲೀಟ್ರು 26 ರೂಪಾಯಿ ಅಂತಂದರೆ 52 ರೂಪಾಯಿ ಆಯಿತು ಲೀಟ್ರ್ ಮೊಸರು ಮಾರ್ತಕ್ಕಂಥದ್ದು. ನೀವು 52 ರೂಪಾಯಿ ಮೊಸರು ಮಾಡಿ ಇದರಲ್ಲಿ ಸಮ್ ಪರ್ಸೆಂಟೇಜು ಇದು ಕೂಡ ಕೊಬ್ಬಿನಂಶ ಕೂಡ ತೆಗೆದ್ರೆ, ಅಂದರೆ ತುಪ್ಪವನ್ನು ಕೂಡ ತೆಗಿತೀರಿ. ಇದರಲ್ಲಿ ತುಪ್ಪವನ್ನು ಸಪ್ರೇಟ್ ಮಾರಾಟ ಮಾಡ್ತೀರಿ. ಇದು ಈ ರೇಟಲ್ಲೂ ಕೂಡ ಗ್ರಾಹಕರಿಗೆ ಕೊಡಬೇಕಾದ್ರೂ ಕೂಡ ಮಾಡ್ತೀರಿ ನೀವು. ಹಂಗಾಗಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದರೆ, ಸರ್ಕಾರ ಏನು 5 ರೂಪಾಯಿ ಮಾರಾಟ ಹೆಚ್ಚು ಮಾಡುತ್ತೋ 3 ರೂಪಾಯಿ ಹೆಚ್ಚು ಮಾಡುತ್ತೋ ಆ ಸಂಪೂರ್ಣ ದುಡ್ಡನ್ನು ರೈತನ ಅಕೌಂಟ್ಗೆ ಕೊಡಬೇಕು ಅವರು. ಯಾವುದೇ ಕಾರಣಕ್ಕೂ ಅದರಲ್ಲಿ 1 ಪೈಸಾ ಕೂಡ ಒಕ್ಕೂಟಗಳಿಗೆ ಕೊಡಬಾರ್ದು. ಬೆಂಗಳೂರು ಹಾಲು ಒಕ್ಕೂಟಕ್ಕಾಗಲಿ KMFಗಾಗಲಿ ಕೊಡಬಾರ್ದು. ಸಂಪೂರ್ಣವಾಗಿ ಕೊಡ್ತಕ್ಕಂಥ ಅಮೌಂಟನ್ನು ಹೆಚ್ಚುವರಿ ಏನು ರೇಟ್ ರೈಸ್ ಮಾಡ್ತೀರಿ ಅದು ನೇರವಾಗಿ ಹಾಲು ಉತ್ಪಾದಕರಿಗೆ ರೈತರಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಯಾರು ಗೆದ್ದಿದ್ರು ಬೆಂಗಳೂರು ಡೈರಿ ಹಾಲು ಒಕ್ಕೂಟಕ್ಕೆ ಯಾರು ಗೆದ್ದು ಹೋದಂಥವರು ಕೂಡ ಕಿಂಚಿತ್ತಾದರೂ ಕೂಡ ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರು ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಹಾಲನ್ನು ಸರಬರಾಜು ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಕರುಣೆ ಕೂಡ ಇಲ್ಲ. ಇವತ್ತು ಒಂದು ಕಡೆ ಫೀಡ್ ಬೆಲೆ ಕಡಿಮೆ ಆಗಿಲ್ಲ, ಒಂದು ಕಡೆ ಹಾಲಿನ ಬೆಲೆ ಕೂಡ ಕಡಿಮೆ ಆಗಿಲ್ಲ. ಬಿಸಿಲಿನ ಜಳಕ್ಕೆ ಹಾಲು ಉತ್ಪಾದನೆ ಗಣನೀಯವಾಗಿ ಕುಸಿತೋಗಿದೆ. ಇಂಥ ಪರಿಸ್ಥಿತಿಯಲ್ಲಿ ರೈತನ ಬದುಕು ಹೆಂಗಿದೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾದಂಥ ನಿರ್ದೇಶಕರುಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ, ಮೋಜು ಮಸ್ತಿಯನ್ನು ಮಾಡ್ತಾ ಕೂತಿದ್ದಾರೆ ಇವರು. ಇಂಥವ್ರನ್ನ ಯಾಕಾದರೂ ಆರಿಸಿ ಕಳಿಸಿದ್ವು ಅಂತೇಳಿ ರೈತರು ಇಡೀ ಶಾಪ ರೈತರು ಆಗ್ತಾ ಇದ್ದಾರೆ. ಇವತ್ತು ಹಾಲು ಉತ್ಪಾದಕರು ಇಡೀ ಶಾಪವನ್ನು ಆಗ್ತಾ ಇದ್ದಾರೆ. ಹಂಗಾಗಿ ಇವಾಗಾರು ಕೇಳ್ತಾ ಇದ್ದೀನಿ ನಾನು ಅವ್ರಿಗೆ, ದಯವಿಟ್ಟು ಸ್ವಾಮಿ ರೈತರ ನೆರವಿಗೆ ಧಾವಿಸಿ. ನೀವು ಕೂಡಲೇ ನೀವು ಪರಿಷ್ಕರಣೆಯನ್ನು ಮಾಡಿ, ಏನು ಫೀಡ್ ಪರಿಷ್ಕರಣೆಯನ್ನು ಮಾಡಬೇಕಿತ್ತು ಮಾಡಿ, ರೈತರಿಗೆ ಹಾಲಿನ ದರವನ್ನು ರೈಸ್ ಮಾಡಿ, ಆ ದರ ರೈಸ್ ಮಾಡ್ತಕ್ಕಂಥದ್ದನ್ನು ರೈತರ ಅಕೌಂಟ್ಗೆ ಬರೋ ಹಾಗೆ ನೋಡ್ಕೊಳ್ಳಿ. KMFಯಿಂದ ಮತ್ತು ಬೆಂಗಳೂರು ಹಾಲು ಒಕ್ಕೂಟದಿಂದ ಏನು ನೀವು ಲಾಭವನ್ನು ಗಳಿಸ್ತಾ ಇದ್ದೀರಿ, ನೀವು 19 ರೂಪಾಯಿ, ಆ 3 ರೂಪಾಯಿ ಕಮಿಷನ್ ಹೋದರೆ 15 ರೂಪಾಯಿ 40 ಪೈಸೆ ಏನು ಲಾಭ ಗಳಿಸ್ತಾ ಇದ್ದೀರಿ, ಅದರಲ್ಲಿ ಒಂದಷ್ಟು ಅಮೌಂಟನ್ನು ಕೂಡ ರೈತರಿಗೆ ಕೊಡಿ, ಹೆಚ್ಚುವರಿಯಾಗಿ ಕೊಡಿ.
ಅವಾಗಾರು ಅಟ್ಲೀಸ್ಟು ರೈತರು ಕೆಂಗಣ್ಣಿಗೆ ಗುರಿಯಾಗೋದನ್ನು ಕೂಡ ಸ್ವಲ್ಪ ತಪ್ಪಿಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಸ್ವಲ್ಪನಾದರೂ ಮಾನ ಮರ್ಯಾದೆ ಏನಾದರೂ ಬೆಂಗಳೂರು ಡೈರಿಯ ನಿರ್ದೇಶಕರಿಗಿದ್ದರೆ ಕೂಡಲೇ ಸೊಸೈಟಿಗಳಿಗೆ ಧಾವಿಸ್ಬೇಕು. ಅವರು ರೈತರ ಕಷ್ಟ ಕಾರ್ಪಣ್ಯವನ್ನು ನೋಡಬೇಕು. ಅವರು ರೈತರ ಹಸುಗಳಿಗೆ ಮೇವುಗಳ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ. ಬಿಸಿಲಿನ ಜಲಪಕ್ಕೆ ಹಸುಗಳು ಇವತ್ತು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮುಂದಿನ ದಿನಗಳು ಇದೇ ರೀತಿ ಕಡಿಮೆ ಆದರೆ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ರೈತರ ಆತಂಕದಲ್ಲಿದ್ದಾರೆ. ಹಂಗಾಗಿ ಈ ವಾಸ್ತವವನ್ನು ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಮತ್ತೊಂದು, ಸರ್ಕಾರ ಯಾವುದೇ ಬೆಂಗಳೂರಿನ ಹಾಲು ಒಕ್ಕೂಟದಾಗಲಿ ಮತ್ತು KMF ಒಕ್ಕೂಟದ ಯಾವುದೇ ಕಾರಣಕ್ಕೂ ಕೂಡ ಅವರ ಪ್ರೇರಣೆ ಪರಿಗಣಿಸಬಾರದು. ಕೊಡ್ತಕ್ಕಂಥದ್ದನ್ನು ಸರ್ಕಾರ ಏನಾದ್ರು ರೈತರ ಪರವಾಗಿ, ಹಾಲು ಉತ್ಪಾದಕರ ಪರವಾಗಿದ್ದರೆ ರೈಸ್ ಮಾಡ್ತಕ್ಕಂಥ ಅಷ್ಟು ಅಮೌಂಟನ್ನು ಕೂಡ ಸರ್ಕಾರ ರೈತರ ಅಕೌಂಟ್ಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಈ ಮೂಲಕ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸರ್, ಈಗ ಏನು 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ, ನೇರವಾಗಿ ರೈತರಿಗೆ ತಲುಪುತ್ತೆ ಅನ್ನುವಂತಹ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ ಅಂತೇಳಿ ರೈತರ ಸಂಘದ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಅಂತ ಹೇಳಿ. ಅಲ್ಲ, ನಾವು ನೋಡಿ, ಸರ್ಕಾರ ಏನಾದರೂ ರೈಸ್ ಮಾಡ್ತಕ್ಕಂಥ ಅಮೌಂಟನ್ನು ರೈತರಿಗೆ ನೇರವಾಗಿ ಕೊಡಲಿಲ್ಲ ಅಂತಂದರೆ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ಯೋಚನೆಯನ್ನು ಎಲ್ಲ ಒಕ್ಕೂಟದವರು ಸೇರಿ ಮಾಡಬೇಕಂತ ಅನಿವಾರ್ಯತೆ ಬರ್ತದೆ. ಕೂಡಲೇ ರೈತರ ಪರವಾಗಿ ಬರಬೇಕು. ಬರಲಿಲ್ಲ ಅಂತಂದರೆ ಮುಂದಿನ ಹೋರಾಟ ಇದ್ದೇ ಇದೆ. ಹಾಲು ಒಕ್ಕೂಟದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ? ಯಾಕಂದರೆ ನೀವು ಹಾಲು ಒಕ್ಕೂಟಕ್ಕೆ ಪರಿಶೀಲನೆ ಮಾಡಬೇಕು, ಅಧಿಕಾರಿಗಳು ಬರಬೇಕು ಅಂತ ಹೇಳ್ತಿದ್ದೀರಾ. ಯಾವ ರೀತಿ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ರೈತರು ಅಂತ ಹೇಳಿ. ನೋಡಿ, ಒಂದು 38 ಡಿಗ್ರಿ ತಾಪಮಾನ ಜಾಸ್ತಿ ಆಗೋದ್ರಿಂದ ನಮ್ಮಲ್ಲಿರ್ತಕ್ಕಂಥ HF ಜರ್ಸಿ ಹಸುಗಳೇನಿದ್ದಾವೆಲ್ಲ, ಆ ಹಸುಗಳು ಈ ತಾಪಮಾನಕ್ಕೆ ಫ್ಯಾಟ್ ಏನು ಬರುತ್ತೆ, ಡಿಗ್ರಿ ಅಂತೇನು ಕರೀತಾರೆ, ಫ್ಯಾಟ್ ಅಂತ ಕರೀತಕ್ಕಂಥದ್ದು ಆಟೋಮೆಟಿಕ್ ಕಡಿಮೆ ಆಗ್ತದೆ. ಇವರು ಸಿಸ್ಟಮಲ್ಲಿ ಮಾಡಿಬಿಟ್ಟಿರ್ತಾರೆ. ಫ್ಯಾಟ್ 3 ಬಂದರೆ 28 ರೂಪಾಯಿ, 3.5 ಬಂದರೆ 31 ರೂಪಾಯಿ ಅಂತೇಳಿ ಮಾಡ್ತಾರೆ. ಅದರಲ್ಲಿ ಸರ್ಕಾರ ಕೊಡ್ತಕ್ಕಂಥ ಗೌರವಧನ ಏನು 5 ರೂಪಾಯಿ ಇದೆ, ಸಹಾಯಧನ, ಆ ಸಹಾಯಧನ 3.5 ಬಂದರೆ ಮಾತ್ರ ಅವನು ಎಲಿಜಿಬಲ್ ಆಗ್ತಾನೆ. ಸಿಸ್ಟಮಲ್ಲಿ ಆಟೋಮೆಟಿಕ್ ತಗೊಳ್ಳುತ್ತದು. ಸೊ ಅದನ್ನು ನೀವು ಈ ಬಿಸಿಲಿನ ತಾಪಕ್ಕೆ ರೈತನ ತಪ್ಪಲ್ಲ, ಹಸುಗಳ ತಪ್ಪಲ್ಲ. ಬಿಸಿಲು ತಡಿತಕ್ಕಂಥದ್ದು ರೈತನ ಕೈಯಲ್ಲಿದೆಯಾ, ಅಥವಾ ಬಿಸಿಲು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಹಸುವಿನ ತಪ್ಪ? ಅದು ಪ್ರಕೃತಿ ನಿಯಮ. ಅದು ಪ್ರಕೃತಿಯ ನಿಯಮ. ಯಾರು ಮಾಡಿದ್ರೆ ತಪ್ಪುಗೆ ರೈತನಿಗೆ ಯಾಕೆ ತೊಂದರೆಯನ್ನು ರೈತನಿಗೆ ಯಾಕೆ ತೊಂದರೆಯನ್ನು ಕೊಡ್ತೀರಿ? ಹೇಳ್ಬಿಡಿ ನೀವು, ಸರ್ಕಾರ ನಾವು 5 ರೂಪಾಯಿ ಕೊಡೋಕ್ಕಾಗೋದಿಲ್ಲ ಸಹಾಯಧನ ಅಂತಕ್ಕಂಥದ್ದನ್ನು ಈ ರೀತಿಯೆಲ್ಲ ಟೆಕ್ನಿಕಲ್ಲಾಗಿ ಬಳಸಿ 3.5 ಬರಲೇಬೇಕು ಅಂತಂದರೆ ಫ್ಯಾಟನ್ನು ಎಲ್ಲಿ ತರ್ತಾನೆ ರೈತ? ಸಮ್ಮರಲ್ಲಿ ಯಾವುದೇ ಕಾರಣಕ್ಕೂ 3.5 ಫ್ಯಾಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. HF ಮತ್ತು ಜರ್ಸಿ ಹಸುಗಳು ಬಿಸಿಲಲ್ಲಿ ಮೇಯ್ದು ಬಂದರೆ 3.5 ಫ್ಯಾಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಕ್ಕಂಥದ್ದು ಆ 3.5 ಅನ್ನೋ ಫ್ಯಾಟನ್ನು ಮಾನದಂಡವನ್ನು ಸರ್ಕಾರ ಕೂಡಲೇ ಹಿಂತೆಗಿಬೇಕು. ಒಕ್ಕೂಟ ಕೂಡ ಮತ್ತು ಬೆಂಗಳೂರು ಹಾಲು ಒಕ್ಕೂಟ ಕೂಡ ಕನ್ವಿನ್ಸ್ ಮಾಡಬೇಕು, KMFನ ಕನ್ವಿನ್ಸ್ ಮಾಡಿ ಈ ಸಮ್ಮರಲ್ಲಿ ಆ 3.5 ಅಂತಕ್ಕಂಥದ್ದು ಏನು ಫ್ಯಾಟ್ ಇದೆ ಅಂತಕ್ಕಂಥದ್ದನ್ನು ಟೆಕ್ನಿಕಲ್ ಇದನ್ನು ಸಿಸ್ಟಮಲ್ಲಿ ಹಾಕಿರ್ತಕ್ಕಂಥದ್ದನ್ನ ಕೂಡಲೇ ರದ್ದುಪಡಿಸಬೇಕು. ಎಲ್ಲರೂ ಕೂಡ ಸರ್ಕಾರದ ಗೌರವಧನ ಅಂದರೆ ಸಹಾಯಧನ 5 ರೂಪಾಯಿ ಸಿಗಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ. ಇದಿಷ್ಟು ಸತೀಶ್ ಅವರ ಮಾತಾಗಿತ್ತು. ಅಂದರೆ ಸರ್ಕಾರ ಏನು ಹಾಲಿನ ದರ ಏರಿಕೆ ಮಾಡುವಂಥದ್ದಿದೆ, ನೇರವಾಗಿ ರೈತರಿಗೆ ಸಿಗಬೇಕು. ಅಂದರೆ ಹಾಲು ಒಕ್ಕೂಟಕ್ಕೆ ಹೋಗಬಾರ್ದು, ನೇರವಾಗಿ ರೈತರ ಖಾತೆಗೆ ಜಮಾ ಆಗಬೇಕು ಅನ್ನುವಂತಹ ಒತ್ತಾಯ ಮತ್ತು ಆಗ್ರಹವನ್ನು ಕಡತಲ ಹಾಲು ಒಕ್ಕೂಟದ ಅಧ್ಯಕ್ಷ ಸತೀಶ್ ಅವರು ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.